ತಂಗಿಯರನ್ನ ಮತ್ತು ಮುದ್ದು ಮಕ್ಕಳನ್ನ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲರಿಗೂ ವಂದಿಸುತ್ತಾ ಇಂದಿನ ಕಾರ್ಯಕ್ರಮ ವಚನ ಶ್ರೀ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿರುವಂಥ ಸಮಯ. ಒಂದು ಕಾಲದಲ್ಲಿ ಮಹಿಳೆ ಮನೆಯಿಂದ ಹೊರಗೆ ಬರುವುದೇ ದುರ್ಬಲವಾಗಿರುವಂಥ ಕಾಲಘಟ್ಟದಲ್ಲಿ ನಾವಿರುವಾಗ ಇಂದು ಅಂತ ಒಬ್ಬ ಮಹಿಳೆ ತನ್ನದೇ ಆಗಿರುವಂಥ ಪುಸ್ತಕವನ್ನ, ತನ್ನದೇ ಆಗಿರುವಂಥ ಸಾಹಿತ್ಯವನ್ನ, ವಚನವನ್ನ ಇವತ್ತು ಹೊರತರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಅದು ಗ್ರಾಮೀಣ ಭಾಗದಿಂದ ಮಲ್ಲನಗೌಡರು ಅಂತಕ್ಕಂಥ ಒಂದು ಕುಟುಂಬ ಸಭ್ಯ ಮತ್ತು ಸುಸಂಸ್ಕೃತ ಕುಟುಂಬ. ಅಲ್ಲಿ ರೈತರಾಗಿ ಹಂತಿ ಪದಗಳನ್ನು, ಲಾವಣಿ ಪದಗಳನ್ನು, ರೈತ ಗೀತೆಗಳನ್ನು ಹಾಡಿರುವಂಥ ಉತ್ತಮವಾಗಿರುವಂಥ ಕುಟುಂಬ. ನನಗೆ ಪರಿಚಯ ಇರುವಂತೆ ಮಲ್ಲನಗೌಡರ ಕುಟುಂಬ ಅತ್ಯಂತ ಸುಸುಂದರ ಮತ್ತು ಸುಂದರವಾಗಿರುವಂಥ ಕುಟುಂಬ. ಅವ್ರ ಯಜಮಾನರು ಕೂಡ ವ್ಯವಸಾಯವನ್ನು ಮಾಡ್ತಾ ಹಲವಾರು ಹಂತಿ ಪದಗಳನ್ನು ಹಾಡುವುದರ ಜೊತೆಗೆ ಮನೆಯಲ್ಲಿ ಬೀಸುವ, ಕುಟ್ಟುವ ಹಾಡುಗಳನ್ನು ಹಾಡುವ ಮುಖಾಂತರ ಅಲ್ಲಿ ಬಂದಿರತಕ್ಕಂಥ ಸಂಸ್ಕೃತಿಯನ್ನು ಈ ಮೇಡಮ್ ಅವರು ಅಳವಡಿಸಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಷಯ. ಇಂದು ಅವರು ಮಾಡಿರುವಂಥ ವಚನದಲ್ಲಿ ಅವ್ರು ಏನಾಗೈತಿ ಅಂತಂದ್ರೆ ಪ್ರಾಣಿ ಪಕ್ಷಿ ಈ ಸುಂದರವಾಗಿರುವಂಥ ಸೃಷ್ಟಿಯನ್ನ ಹೊಗಳುವ ಜೊತೆಗೆ ತೆಗಳುವ ಜೊತೆಗೆ ಅದನ್ನ ಅಪ್ಪಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಸಾಹಿತ್ಯ ವಚನ ಇಂದಿನ ಕಾಲದಲ್ಲಿ ಬರವಣಿಗೆ ಅಂತಕ್ಕಂಥದ್ದು ಸಾಕಷ್ಟು ಮಾಡಿದ್ರು ಕೂಡ ಸಾಹಿತಿ ಏನ್ ಹೇಳ್ತಾ ಇದ್ದಾನಂದ್ರೆ ಸಾಹಿತಿನಿ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಯಾಕಂದ್ರೆ ಆತನು ಮಾಡಿರುವಂಥ ಕೃಷಿಗೆ ಬೆಲೆ ಇಲ್ಲ ಅಂತ. ಆತನು ಮಾಡಿರುವ ಕೃಷಿ ಬೆಲೆ ಸಿಕ್ಕಾಗ ಮಾತ್ರ. ಅದು ಯಾರು ಮಾಡಬೇಕು ಅಂತಂದ್ರೆ ಕೇವಲ ಸಾಹಿತ್ಯ ಪರಿಷತ್ತು, ಕೇವಲ ಚುಟುಕು ಸಾಹಿತ್ಯ ಪರಿಷತ್ತು, ಹೀಗೆ ಸಾಹಿತ್ಯ ಪರಿಷತ್ತಿನ ಅಡಿಯೊಳಗೆ ನಡೀತಕ್ಕಂಥದ್ದು. ಈ ಸಮಾಜ ಅವರನ್ನು ಗುರುತಿಸಿ ಆ ಒಂದು ಬರವಣಿಗೆಗೆ ಬೆಲೆಯನ್ನು ನೀಡಿದಾಗ ಮಾತ್ರ ಸಾಹಿತಿಗಳು ಇನ್ನೂ ಎಷ್ಟೋ ಜನ ಮನೆಯಿಂದ ಹೊರಗಿನ ಬಂದಿಲ್ಲ. ಯಾಕಂದ್ರ ಅವರಲ್ಲಿ ಹಣ ಇಲ್ಲ, ಅವರಲ್ಲಿ ಖರ್ಚು ಮಾಡುವಂತ ಒಂದು ಶಕ್ತಿ ಇಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ಅವರು ಮಾಡಿರುವಂತಹ ಬರವಣಿಗೆಗಳು ಕೇವಲ ಕಾಗದ ರೂಪದಲ್ಲಿವೆ. ಅಂಥವನ್ನ ಹುಡುಕ್ಬೇಕಾಗಿದೆ, ಅಂಥವನ್ನ ಹೊರಗೆ ತರಬೇಕಾಗಿದೆ. ಇವತ್ತು ಅಂಥವನ್ನ ನಾವು ಹೊರಗೆ ತಂದಾಗ ಮಾತ್ರ ಈ ಸಮಾಜ ಅವರನ್ನ ಗುರುತಿಸ್ತಾ ಇದೆ ಅಂತ. ಈ ವಚನ ಸಾಹಿತ್ಯ ಅಕ್ಕಮಹಾದೇವಿಯವರು ಅನೇಕ ವಚನಗಳಲ್ಲಿ ಈ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಂಥ ಪ್ರಯತ್ನ ಮಾಡಿದರು. ಅದೇ ರೀತಿಯಾಗಿ ಎಲ್ಲ ಶರಣರು ಕೂಡ ಈ ಸಮಾಜವನ್ನ ತಿದ್ದುವಂಥ ಕೆಲಸವನ್ನ, ತೀಡುವಂಥ ಕೆಲಸವನ್ನ ಈ ಸಮಾಜಕ್ಕೆ ನೀಡಿದ ಎಲ್ಲ ಶರಣರಿಗೂ ಕೂಡ ಈ ಒಂದು ಸಭೆಯ ಮೂಲಕ ನಾನು ಅನಂತ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಕವಿತೆಯನ್ನ ಬರೆಯೋದು ಸರಳ, ಕವಿತೆಯನ್ನ ನಿವೇದನೆ ಮಾಡುವುದು ಅಷ್ಟು ಸುಲಭವಾದ ಮಾತಲ್ಲ. ಯಾಕಂದ್ರೆ ನಾನು ಮೊನ್ನೆ ವೀಕ್ಷಣೆ ಮಾಡ್ತಾ ಇದ್ದೆ, ವೀರೇಶ್ ಕುರಿ ಸರ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಜಾತ್ರೆಯನ್ನು ನಮ್ಮ ಮುಂದೆ ಕಟ್ಟಿಕೊಟ್ಟಿದ್ದಾರೆ. ಕೊಪ್ಪಳದ ಜಾತ್ರೆಯನ್ನ ನಮ್ಮ ಮುಂದೆ ಕಟ್ಟಿಕೊಟ್ಟಿದ್ದಾರೆ. ಕೊಪ್ಪಳ ಜಾತ್ರೆಯಲ್ಲಿ ಏನು ನಡೀತೈತಿ ಅದೆಲ್ಲವನ್ನು ಕಟ್ಟಿಕೊಟ್ಟಿದ್ದಾರೆ. ಉತ್ತತ್ತಿ ಒಗೆಯೋದ್ರಿಂದ ಹಿಡಿದು ಊಟ ಮಾಡಿ ನಮ್ಮ ಮನೆಗೆ ಬರೋವರಿಗೂ ಕಟ್ಟಿಕೊಟ್ಟಿದ್ದಾರೆ. ಅಂದ್ರೆ ಅದಕ್ಕಷ್ಟು ಶಕ್ತಿ ಐತಿ ಅಂತ. ಆ ಶಕ್ತಿ ಇರೋದ್ರಿಂದನೇ ಆ ಕವಿತೆ ಏನಾಗಿತ್ತು ಅಂದ್ರೆ ನಮ್ಮೆಲ್ಲರ ಮನವನ್ನ ಮುಟ್ಟುತ್ತಾ ಇದೆ ಅಂತ. ಆ ಕವಿತೆ ಮನ ಮುಟ್ಟಬೇಕಾದ್ರೆ ಅದರಲ್ಲಿರ್ತಕ್ಕಂಥ ಒಂದೊಂದು ಅಕ್ಷರಗಳು ಕೂಡ ಏನಾಗಿತ್ತು ಅಂದ್ರೆ ಜೋಡಿಸಿದಾರಲ್ಲ, ಅದನ್ನು ಸರ ಮಾಡಿ ಅದನ್ನ ಏನು ಮಾಡಿದಾರೆ ಅಂದ್ರೆ ಈ ಸರಸ್ವತಿ ಮಾತಿಗೆ ಅರ್ಪಿಸಿದ್ರಲ್ಲ, ಅದು ಒಂದು ಏನಾಗಿತ್ತು ಅಂದ್ರೆ ಈ ಸಾಹಿತ್ಯ ಲೋಕಕ್ಕೆ ಬೇಕಾಗಿರುವಂಥದ್ದು. ಆಗ ನಾವು ಕೇವಲ ನಾವೇನಾಗಿತ್ತು ಅಂದ್ರೆ ಚುಟುಕನ್ನ ಬರಿತಾ ಇದ್ದೀವಿ,
ಆ ಚುಟುಕಿನೊಳಗೆ ಏನಾಗೈತೆ ಅಂದ್ರೆ ಅನೇಕ ಅರ್ಥವನ್ನು ಕೊಡ್ತಕ್ಕಂಥದ್ದು. ನಾವು ಹುಟ್ಟಿ ಸಾಯುವವರೆಗೂ ಆ ಚುಟುಕಿನಲ್ಲಿ ಎರಡೇ ಅಕ್ಷರದಲ್ಲಿ ಬಂದ್ಬಿಡ್ತಾವೆ. ಎರಡೆರಡು ಅಕ್ಷರದೊಳಗೆ ಆ ಒಂದು ಸಾಹಿತ್ಯವನ್ನು, ತಮ್ಮಲ್ಲಿರುವಂಥ ಜ್ಞಾನವನ್ನು ಈ ಸಮಾಜಕ್ಕೆ ನೀಡ್ತಕ್ಕಂಥ ಎಲ್ಲ ಕವಿತ್ರಿಗಳಿಗೂ ಸಾಹಿತಿಗಳಿಗೂ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುವ ಮೂಲಕ ಇಂಥ ಕೃತಿಗಳು, ಇಂಥ ಸಾಹಿತ್ಯ, ಇಂಥ ಬರವಣಿಗೆಗಳು ಸದಾ ಬಂದು ಈ ಸಮಾಜವನ್ನು ಕಿಟ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಚುಟುಕು ಸಾಹಿತ್ಯ ಪರಿಷತ್ತು ಹಾಗೂ ಈ ವಸತಿ ನಿಲಯದ ಅಧಿಕಾರಿಗಳಿಗೂ ಮತ್ತು ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸಿ